ಮುಟ್ಟಿನ ಸಮಯದಲ್ಲಿ ಮಹಿಳೆಯರು ಅಪ್ಪಿತಪ್ಪಿಯೂ ಈ 5 ತಪ್ಪುಗಳನ್ನು ಮಾಡಲೇಬಾರದು. ಯಾಕೆ ಗೊತ್ತಾ? ಪೀರಿಯಡ್ಸ್ ಸಮಯದಲ್ಲಿ ತಲೆಸ್ನಾನ ಮಾಡುತ್ತೀರಾ? ಹಾಗಾದರೆ ಈ ವಿಡಿಯೋ ನಿಮಗಾಗಿ. ಹಿಂದೂ ಧರ್ಮಶಾಸ್ತ್ರಗಳ ಪ್ರಕಾರ ಮಹಿಳೆಯರಿಗೆ ಮುಟ್ಟಾದಾಗ ಕಡ್ಡಾಯವಾಗಿ ಕೆಲವು ನಿಯಮಗಳನ್ನು ಪಾಲಿಸಬೇಕು. ಈ 5 ದಿನಗಳು ನಾವು ತಿಳಿದೋ ತಿಳಿಯದೆಯೋ ಮಾಡುವ ತಪ್ಪುಗಳಿಂದ ಋತು ದೋಷ, ಸಂತಾನ ದೋಷ ಮತ್ತು ಪಿತೃದೋಷಗಳು ಉಂಟಾಗುತ್ತವೆಯಂತೆ. ಈ ದೋಷಗಳಿಂದ ನಿಮ್ಮ ಪತಿಯ ಆಯುಷ್ಯ ಕೂಡ ಕಡಿಮೆಯಾಗುತ್ತದೆ. ಆದ್ದರಿಂದ ಮುಟ್ಟಿನ ಸಮಯದಲ್ಲಿ ಮಹಿಳೆಯರು ಅಪ್ಪಿತಪ್ಪಿಯೂ ಮಾಡಬಾರದ ತಪ್ಪುಗಳು ಹಾಗೂ ಕಡ್ಡಾಯವಾಗಿ ಪಾಲಿಸಬೇಕಾದ ನಿಯಮಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ಈ ವಿಡಿಯೋಗೆ ಲೈಕ್ ಮಾಡಿ, ಓಂ ನಮೋ ಭಗವತಿಯ ವಾಸುದೇವಾಯ ಎಂದು ಕಮೆಂಟ್ ಮಾಡಿ. ನಮ್ಮಲ್ಲಿ ಬಹಳಷ್ಟು ಮಹಿಳೆಯರು ಮುಟ್ಟಾದ ತಕ್ಷಣ ಮೊದಲೇ ತಲೆಸ್ನಾನ ಮಾಡುತ್ತಾರೆ. ಆದರೆ ಹೀಗೆ ಅಸ್ತಿತ್ವದಲ್ಲಿ ಮಾಡಬೇಡಿ. ಮುಟ್ಟಾದ ಮೊದಲ 3 ದಿನಗಳು ತಲೆಸ್ನಾನ ಮಾಡಬಾರದು ಎಂದು ವೈದ್ಯರು ಸೂಚಿಸುತ್ತಾರೆ. ಏಕೆಂದರೆ ಮೊದಲ 3 ದಿನ ಮಹಿಳೆಯರ ದೇಹದಲ್ಲಿ ಉಷ್ಣಾಂಶ ಹೆಚ್ಚಾಗಿರುತ್ತದೆ. ಈ ಸಮಯದಲ್ಲಿ ತಲೆಸ್ನಾನ ಮಾಡಿದರೆ ಉಷ್ಣಾಂಶ ಹಠಾತ್ತಾಗಿ ಕಡಿಮೆಯಾಗಿ ರಕ್ತಸ್ರಾವ ನಿಲ್ಲುವುದು ಅಥವಾ ರಕ್ತ ಹೆಪ್ಪುಗಟ್ಟುವುದು ನಡೆದು ಇದರಿಂದ ಎಷ್ಟೋ ಆರೋಗ್ಯ ಸಮಸ್ಯೆಗಳು ಬರುತ್ತವೆ. ಆದ್ದರಿಂದ ಮುಟ್ಟಿನ 4ನೇ ದಿನ ಮತ್ತು 5ನೇ ದಿನ ಮಾತ್ರ ಸ್ತ್ರೀಯರು ತಲೆಸ್ನಾನ ಮಾಡಬೇಕು. 4ನೇ ದಿನ ಬೆಳಿಗ್ಗೆಯೇ ತಲೆಸ್ನಾನ ಮಾಡಬೇಕು. ಇದನ್ನು ಶುದ್ಧಿ ಸ್ನಾನ ಎಂದು ಕರೆಯುತ್ತಾರೆ. ಹಾಗೆಯೇ 5ನೇ ದಿನವೂ ತಲೆಸ್ನಾನ ಮಾಡಿದರೆ ಪೂರ್ತಿಯಾಗಿ ಮುಟ್ಟಿನ ಮೈಲಿಗೆ ದೂರವಾಗುತ್ತದೆ. ನೀರಿನಲ್ಲಿ ಅರಿಶಿನ ಹಾಕಿಕೊಂಡು ತಲೆಸ್ನಾನ ಮಾಡಿದರೆ ಜಾತಕ ದೋಷಗಳೆಲ್ಲ ನಿವಾರಣೆಯಾಗುತ್ತವೆ. 5ನೇ ದಿನ ಮನೆಯನ್ನೆಲ್ಲ ಸ್ವಚ್ಛ ಮಾಡಿಕೊಂಡು ಮನೆಯಲ್ಲಿ ಅರಿಶಿನ ನೀರನ್ನು ಪ್ರೋಕ್ಷಣೆ ಮಾಡಿಕೊಳ್ಳಬೇಕು. ಇನ್ನು 5ನೇ ದಿನದಿಂದ ಮನೆಯಲ್ಲಿ ದೀಪಾರಾಧನೆ ಮಾಡಬಹುದು. ದೇವಾಲಯಗಳಿಗೂ ಕೂಡ ಹೋಗಬಹುದು. ಬೀರುವನ್ನು ಲಕ್ಷ್ಮೀದೇವಿಯ ರೂಪವೆಂದು ಭಾವಿಸಲಾಗುತ್ತದೆ. ಆದ್ದರಿಂದ ಮುಟ್ಟಿನ ಸಮಯದಲ್ಲಿ ಅಪ್ಪಿತಪ್ಪಿಯೂ ಬೀರುವನ್ನು ಮುಟ್ಟಬೇಡಿ. ಇಲ್ಲದಿದ್ದರೆ ನಿಮ್ಮ ಮನೆಯ ಸಂಪತ್ತು ನಾಶವಾಗುತ್ತದೆ. ಇನ್ನು ಎಂದಾದರೂ ದೇವಾಲಯಕ್ಕೆ ಹೋದಾಗ ಹಠಾತ್ತಾಗಿ ಮುಟ್ಟಾದರೆ ತಕ್ಷಣ ದೇವಾಲಯದಿಂದ ಹೊರಗೆ ಬನ್ನಿ. ಯಾವುದಾದರೂ ದೋಷವಿದ್ದರೆ ಕ್ಷಮಿಸು ಎಂದು ಮನಸ್ಸಿನಲ್ಲಿ ದೇವರನ್ನು ನೆನೆದು ನಮಸ್ಕಾರ ಮಾಡಿಕೊಳ್ಳಿ. ಹಾಗೆಯೇ ವ್ರತಗಳನ್ನು ಮಾಡುವಾಗ ಮುಟ್ಟಾದ ತಕ್ಷಣ ಪೀಠದ ಮೇಲಿಂದ ಎದ್ದೇಳಬೇಕು. ಮುಟ್ಟಿನ ಸಮಯದಲ್ಲಿ ದೇವಾಲಯಗಳಿಗೆ ಹೋಗಬಾರದು. ಮನೆಯಲ್ಲಿ ದೀಪ ಹಚ್ಚಬಾರದು. ದೇವರ ಫೋಟೋಗಳನ್ನು ಮುಟ್ಟಬಾರದು. ಹೀಗೆ ಮಾಡಿದರೆ ನಿಮ್ಮ ಮನೆಯಲ್ಲಿ ದೈವಶಕ್ತಿ ನಾಶವಾಗುತ್ತದೆ. ಹಾಗೆಯೇ ಮದುವೆ, ಗೃಹ ಪ್ರವೇಶಗಳಂತಹ ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳಬಾರದು. ಒಂದು ವೇಳೆ ಕಡ್ಡಾಯವಾಗಿ ಹೋಗಬೇಕಾಗಿ ಬಂದರೆ 4ನೇ ದಿನ ತಲೆಸ್ನಾನ ಮಾಡಿ ಹೋಗಬಹುದು. ಇನ್ನು ಮುಟ್ಟಿನ ಸಮಯದಲ್ಲಿ ಅಪ್ಪಿತಪ್ಪಿಯೂ ತುಳಸಿ ಗಿಡವನ್ನು ಮುಟ್ಟಬಾರದು. ಹಾಗೆಯೇ ತುಳಸಿ ಗಿಡಕ್ಕೆ ನೀರು ಹಾಕಬಾರದು. ಕನಿಷ್ಠ ತುಳಸಿ ಗಿಡದ ಪಕ್ಕಕ್ಕೂ ಹೋಗಬಾರದು. ಇಲ್ಲದಿದ್ದರೆ ಪವಿತ್ರವಾದ ತುಳಸಿ ಗಿಡ ಒಣಗಿ ಹೋಗುವ ಸಾಧ್ಯತೆ ಇರುತ್ತದೆ. ಪೂಜಿಸುವ ತುಳಸಿ ಕಟ್ಟೆ ಒಣಗಿದರೆ ದೋಷವೆಂದು ಪಂಡಿತರು ಸೂಚಿಸುತ್ತಾರೆ. ಹಳೆಯ ಕಾಲದ ಆಚಾರಗಳ ಪ್ರಕಾರ ಮುಟ್ಟಿನ ಸಮಯದಲ್ಲಿ ಅಡುಗೆ ಮಾಡಬಾರದು ಎಂಬ ನಿಯಮವಿದೆ. ಮೊದಲ 3 ದಿನ ಮಹಿಳೆಯರು ಅಡುಗೆ ಮಾಡಬಾರದು. ಆದರೆ ಮೊದಲ 3 ದಿನ ಸಾಧ್ಯವಾಗದಿದ್ದರೂ ಕನಿಷ್ಠ ಮೊದಲನೇ ದಿನ ಅಡುಗೆಯಿಂದ ದೂರವಿರಿ. ಮುಟ್ಟಿನ ಮೊದಲನೇ ದಿನ ಅಡುಗೆ ಮನೆಗೆ ಹೆಜ್ಜೆ ಇಡಬಾರದು. ನಮ್ಮ ಅಡುಗೆ ಮನೆಯಲ್ಲಿ ಅನ್ನಪೂರ್ಣೇಶ್ವರಿ ಮತ್ತು ಅಗ್ನಿದೇವರು ನೆಲೆಸಿರುತ್ತಾರೆ. ಮುಟ್ಟಿನ ಸಮಯದಲ್ಲಿ ದೇವತಾ ವಿಗ್ರಹಗಳನ್ನು, ಪೂಜಾ ಸಾಮಗ್ರಿಗಳನ್ನು ಅಥವಾ ತುಳಸಿ ಗಿಡವನ್ನು ಮುಟ್ಟಿದರೆ ಬಹಿಷ್ಠ ದೋಷ ಉಂಟಾಗುತ್ತದೆ. ಇದರಿಂದ ನಿಮ್ಮ ಮನೆಯಲ್ಲಿರುವ ದೈವಶಕ್ತಿ ಕಡಿಮೆಯಾಗಿ ನೀವು ಮಾಡುವ ಪೂಜೆಗಳಿಗೆ ಫಲ ಸಿಗುವುದಿಲ್ಲ. ಮನೆಯ ಸಂಪತ್ತು ಕೂಡ ನಾಶವಾಗುತ್ತದೆ. ಮುಟ್ಟಿನ ಸಮಯದಲ್ಲಿ ದಂಪತಿಗಳು ಒಂದಾಗಬಾರದು. ಮುಟ್ಟಿನಲ್ಲಿ ಬ್ರಹ್ಮಚರ್ಯ ಪಾಲಿಸದಿದ್ದರೆ ವಂಶದೋಷ ಉಂಟಾಗಿ ನಿಮಗೆ ಹುಟ್ಟುವ ಸಂತಾನಕ್ಕೆ ಆರೋಗ್ಯ ಸಮಸ್ಯೆ ಅಥವಾ ಅಂಗವೈಕಲ್ಯ ಬರುವ ಅಪಾಯವಿದೆಯೆಂದು ಪುರಾಣಗಳು ಎಚ್ಚರಿಸುತ್ತವೆ. ಹಾಗೆಯೇ ಕೆಲವು ನಂಬಿಕೆಗಳ ಪ್ರಕಾರ ಮುಟ್ಟಿನ ಸಮಯದಲ್ಲಿ ಮೊದಲ 3 ದಿನ ಪತಿ ಪತ್ನಿಯರು ಒಟ್ಟಿಗೆ ಊಟ ಮಾಡಬಾರದು ಎನ್ನುತ್ತಾರೆ. ಮಹಿಳೆಯರು ತಮ್ಮ ಪತಿಗೆ ಅನ್ನವನ್ನು ಕೂಡ ಬಡಿಸಬಾರದಂತೆ. ಇನ್ನು ಅರಿಶಿನ ಕುಂಕುಮಗಳು ಅಮ್ಮನವರ ಸ್ವರೂಪಗಳಾದ್ದರಿಂದ ಮುಟ್ಟಿನ ಸಮಯದಲ್ಲಿ
ಅರಿಶಿನ ಕುಂಕುಮಗಳನ್ನು ಮುಟ್ಟಬಾರದು. ಹಾಗೆಯೇ ಉಪ್ಪನ್ನು ಲಕ್ಷ್ಮೀದೇವಿಯ ರೂಪವೆಂದು ಭಾವಿಸಲಾಗುತ್ತದೆ. ಆದ್ದರಿಂದ ಮುಟ್ಟಿನ ಸಮಯದಲ್ಲಿ ಉಪ್ಪನ್ನು ಕೂಡ ಮುಟ್ಟಬಾರದು. ಇನ್ನು ಮುಟ್ಟಿನಲ್ಲಿ ಮಹಿಳೆಯರು ಯಾವುದೇ ಪರಿಸ್ಥಿತಿಯಲ್ಲೂ ಅಡುಗೆ ಮನೆಯಲ್ಲಿರುವ ವಸ್ತುಗಳನ್ನೆಲ್ಲ ಮುಟ್ಟಬಾರದು. ಆದ್ದರಿಂದ ಮೊದಲೇ ಸ್ವಲ್ಪ ಅಕ್ಕಿಯನ್ನು ತೆಗೆದು ಪಕ್ಕಕ್ಕೆ ಇಟ್ಟುಕೊಳ್ಳಿ. ಏಕೆಂದರೆ ನಾವು ಪೂಜೆ ಮಾಡುವಾಗ ಅಕ್ಕಿಯಿಂದ ದೇವರಿಗೆ ನೈವೇದ್ಯ ತಯಾರಿಸುತ್ತೇವೆ. ಆದ್ದರಿಂದ ಮುಟ್ಟಿನಲ್ಲಿ ಅಕ್ಕಿಯನ್ನೆಲ್ಲ ಮುಟ್ಟದೆ ಸ್ವಲ್ಪ ತೆಗೆದು ಪಕ್ಕಕ್ಕೆ ಇಟ್ಟುಕೊಳ್ಳಿ. ಹಾಗೆಯೇ ಮುಟ್ಟಿನಲ್ಲಿ ಧರಿಸುವ ವಸ್ತ್ರಗಳನ್ನು ಕೂಡ ಪಕ್ಕಕ್ಕೆ ಇಡಬೇಕು. ದಿನನಿತ್ಯದ ಬಟ್ಟೆಗಳೊಂದಿಗೆ ಬೆರೆಸಬಾರದು. ಸ್ತ್ರೀಯರು ಹೆಚ್ಚಾಗಿ ಪೂಜೆಗಳನ್ನು ಮಾಡುತ್ತಿರುತ್ತಾರೆ. ಆದ್ದರಿಂದ ಮುಟ್ಟಿನಲ್ಲಿ ಧರಿಸಿದ ವಸ್ತ್ರಗಳನ್ನು ಪೂಜೆ ಮಾಡುವಾಗ ಧರಿಸಿದರೆ ನಿಮ್ಮ ಪೂಜೆಗೆ ಫಲ ಸಿಗುವುದಿಲ್ಲ. ಹಾಗೆಯೇ ಮೊದಲ 3 ದಿನ ಮಹಿಳೆಯರು ಹೊಸ್ತಿಲು ದಾಟಿ ಹೊರಗೆ ಹೋಗಬಾರದು. ಹಾಗೆಯೇ ತಲೆಗೆ ಎಣ್ಣೆ ಕೂಡ ಹಚ್ಚಬಾರದು. ಇನ್ನು ಪವಿತ್ರವಾದ ಕುಂಕುಮ, ವಿಭೂತಿ ಮತ್ತು ಗಂಧದ ಬೊಟ್ಟನ್ನು ಕೂಡ ಮುಟ್ಟಿನಲ್ಲಿ ಧರಿಸಬಾರದು. ಹಾಗೆಯೇ ಜಡೆಗೆ ಹೂವು ಮುಡಿಯುವುದು, ಕಾಲುಗಳಿಗೆ ಅರಿಶಿನ ಹಚ್ಚಿಕೊಳ್ಳುವುದು ಅಸ್ತಿತ್ವದಲ್ಲೇ ಮಾಡಬಾರದು. ಹಾಗೆಯೇ ಸ್ತ್ರೀಯರು ಯಾವುದೇ ಪರಿಸ್ಥಿತಿಯಲ್ಲೂ ಮೊದಲ 3 ದಿನ ಕೂದಲು ಕತ್ತರಿಸುವುದು ಅಥವಾ ಉಗುರು ಕತ್ತರಿಸುವುದು ಮಾಡಬಾರದು. ಮುಟ್ಟಿನ ಸಮಯದಲ್ಲಿ ಅಡುಗೆ ಮಾಡುವುದು ಅಥವಾ ಪಿತೃ ದೇವತೆಗಳಿಗೆ ಸಂಬಂಧಿಸಿದ ಕಾರ್ಯಗಳಲ್ಲಿ ಪಾಲ್ಗೊಂಡರೆ ಪಿತೃ ದೇವತೆಗಳ ಆಗ್ರಹಕ್ಕೆ ತುತ್ತಾಗಿ ಪಿತೃದೋಷ ಉಂಟಾಗುತ್ತದೆ. ಇದರಿಂದ ನಿಮ್ಮ ಮನೆಯಲ್ಲಿ ಅಭಿವೃದ್ಧಿ ಇರುವುದಿಲ್ಲ. ಮುಟ್ಟು ಮುಗಿದ ನಂತರ ಅಂದರೆ 5ನೇ ದಿನ ಸ್ತ್ರೀಯರು ಖಂಡಿತವಾಗಿ ತಲೆಗೆ ಸಾಂಬ್ರಾಣಿ ಧೂಪ ಹಾಕಿಕೊಳ್ಳಬೇಕು. ಮುಟ್ಟಿನ 5ನೇ ದಿನ ತಲೆ ಸ್ನಾನ ಮಾಡಿ ಒಂದು ಸಣ್ಣ ಅರಿಶಿಣದ ಉಂಡೆಯನ್ನು ನುಂಗಬೇಕು. ಹೀಗೆ ಮಾಡಿದರೆ ಮೈಲಿಗೆ ದೋಷ ನಿವಾರಣೆಯಾಗುತ್ತದೆ. ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಮುಟ್ಟಿನಲ್ಲಿ ಏನನ್ನು ಮಾಡಿದರೂ ಮಾಡದಿದ್ದರೂ 5ನೇ ದಿನ ಖಂಡಿತವಾಗಿ ಅಭ್ಯಂಜನ ಸ್ನಾನ ಮಾಡಬೇಕು. ಅಭ್ಯಂಜನ ಸ್ನಾನ ಎಂದರೆ ಶರೀರಕ್ಕೆ ಹಸಿಟ್ಟು ಹಚ್ಚಿಕೊಂಡು ತಲೆ ಸ್ನಾನ ಮಾಡಬೇಕು. ವಿವಾಹಿತ ಮಹಿಳೆಯರು ತಮ್ಮ ಕೈಗೆ ಮಣ್ಣಿನ ಬಳೆಗಳನ್ನು ಧರಿಸುತ್ತಾರೆ. ಆದರೆ ಮುಟ್ಟಿನ 5ನೇ ದಿನ ಕೈಯಲ್ಲಿರುವ ಹಳೆಯ ಬಳೆಗಳನ್ನು ತೆಗೆದು ಹೊಸ ಬಳೆಗಳನ್ನು ಧರಿಸಬೇಕು. ಹೊಸ ಬಳೆಗಳನ್ನು ಕೊಳ್ಳಲಾಗದವರು ಹಳೆಯ ಬಳೆಗಳನ್ನೇ ತೆಗೆದು ಅರಿಶಿನ ನೀರಿನಲ್ಲಿ ಸ್ವಚ್ಛಗೊಳಿಸಿಕೊಂಡು ಕೈಗೆ ಹಾಕಿಕೊಳ್ಳಿ. ಹಾಗೆಯೇ ಮುಟ್ಟಿನ ಸಮಯದಲ್ಲಿ ಹೂವಿನ ಗಿಡಗಳನ್ನು ಕೂಡ ಮುಟ್ಟಬಾರದು. ಇನ್ನು ಬಹಳಷ್ಟು ಮಹಿಳೆಯರು ಕೂದಲನ್ನು ಬಿಟ್ಟುಕೊಳ್ಳುತ್ತಾರೆ. ಆದರೆ ಮುಟ್ಟಿನ ಸಮಯದಲ್ಲಿ ಕೂದಲನ್ನು ಬಿಟ್ಟುಕೊಳ್ಳಬಾರದು. ಇದರಿಂದ ದುಷ್ಟಶಕ್ತಿಗಳು ಆವರಿಸುವ ಅಪಾಯವಿರುತ್ತದೆ. ಇನ್ನು ಮುಟ್ಟಿನ ಸಮಯದಲ್ಲಿ ಮಾಂಗಲ್ಯ ಸರವನ್ನು ಬದಲಾಯಿಸಬಾರದು. ಕೊರಳಿನಿಂದ ಮಾಂಗಲ್ಯವನ್ನು ತೆಗೆಯಬಾರದು. ಹಾಗೆಯೇ ಈ ಸಮಯದಲ್ಲಿ ಉಪ್ಪಿನಕಾಯಿ ಜಾಡಿಗಳನ್ನು ಮುಟ್ಟಬಾರದು. ಇಲ್ಲದಿದ್ದರೆ ಉಪ್ಪಿನಕಾಯಿ ಹಾಳಾಗುತ್ತದೆ. ಹಾಗೆಯೇ ಪವಿತ್ರ ಗ್ರಂಥಗಳಾದ ಭಗವದ್ಗೀತೆ ಮತ್ತು ರಾಮಾಯಣದಂತಹ ಪುಸ್ತಕಗಳನ್ನು ಕೂಡ ಮುಟ್ಟಿನಲ್ಲಿ ಮುಟ್ಟಬಾರದು. ಮುಟ್ಟಿನಲ್ಲಿ ಭೌತಿಕವಾಗಿ ಪೂಜೆ ಮಾಡದಿದ್ದರೂ ನಿಮ್ಮ ಮನಸ್ಸಿನಲ್ಲಿ ದೈವ ಮಂತ್ರಗಳನ್ನು ಜಪಿಸಬಹುದು. ಇನ್ನು ಬಹಳಷ್ಟು ಜನರ ಮನೆಗಳಲ್ಲಿ ಪ್ರತಿದಿನ ದೀಪಾರಾಧನೆ ಮಾಡುವ ಅಭ್ಯಾಸ ಇರುತ್ತದೆ. ಅಂತಹ ಸಂದರ್ಭದಲ್ಲಿ ನಿಮ್ಮ ಪತಿ ಮನೆಯಲ್ಲಿ ದೀಪಾರಾಧನೆ ಮಾಡಬಹುದು. ಇನ್ನು ಆರೋಗ್ಯದ ವಿಷಯಕ್ಕೆ ಬಂದರೆ ಮಹಿಳೆಯರು ಮುಟ್ಟಿನ ಸಮಯದಲ್ಲಿ ಅತಿಯಾದ ಖಾರವಿರುವ ಆಹಾರವನ್ನು ಸೇವಿಸಬಾರದು. ಇದರಿಂದ ಹೊಟ್ಟೆ ನೋವು ಹೆಚ್ಚಾಗುತ್ತದೆ. ಇನ್ನು ಪ್ರಸ್ತುತ ದಿನಗಳಲ್ಲಿ ಕೆಲವು ಸ್ತ್ರೀಯರು ಯಾವುದಾದರೂ ಶುಭ ಕಾರ್ಯವಿದ್ದಾಗ ಮುಟ್ಟು ಬರದಂತೆ ಇರಲು ಮಾತ್ರೆಗಳನ್ನು ತೆಗೆದುಕೊಳ್ಳುತ್ತಿದ್ದಾರೆ. ಇಂತಹ ಔಷಧಿಗಳನ್ನು ಅಪ್ಪಿತಪ್ಪಿಯೂ ಬಳಸಬೇಡಿ. ಇವುಗಳಿಂದ ಎಷ್ಟೋ ಆರೋಗ್ಯ ಸಮಸ್ಯೆಗಳು ಬರುತ್ತವೆ. ಬಹಳಷ್ಟು ಮಹಿಳೆಯರಿಗೆ ಮುಟ್ಟಿನಲ್ಲಿ ಹೊಟ್ಟೆ ನೋವು. ಅಂತಹವರು 1 ಲೋಟ ಉಗುರು ಬೆಚ್ಚಗಿನ ನೀರಿನಲ್ಲಿ ದಾಲ್ಚಿನ್ನಿ ಪುಡಿ ಬೆರೆಸಿ ಕುಡಿದರೆ ಮುಟ್ಟಿನಲ್ಲಿ ಹೊಟ್ಟೆ ನೋವು ಬರದಂತೆ ಇರುತ್ತದೆ. ಹಾಗೆಯೇ ಮುಟ್ಟಿನ ಸಮಯದಲ್ಲಿ ಭಾರವಾದ ವಸ್ತುಗಳನ್ನು ಎತ್ತಬಾರದು. ಇಲ್ಲದಿದ್ದರೆ ಗರ್ಭಕೋಶದ ಸ್ನಾಯುಗಳು ದುರ್ಬಲಗೊಳ್ಳುತ್ತವೆ. ಮುಟ್ಟಿನ ಸಮಯದಲ್ಲಿ ವ್ಯಾಯಾಮ ಮಾಡುವುದು ಅಥವಾ ಭಾರ ಎತ್ತುವುದರಿಂದ ಹೊಟ್ಟೆ ನೋವು ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ. ಮುಟ್ಟಿನ ಸಮಯದಲ್ಲಿ ಟೀ ಕಾಫಿಗಳನ್ನು ಹೆಚ್ಚಾಗಿ ಕುಡಿಯಬೇಡಿ. ಉಪ್ಪು ಹೆಚ್ಚಾಗಿರುವ ಆಹಾರ, ಆಲೂಗಡ್ಡೆ ಮತ್ತು ಉಪ್ಪಿನಕಾಯಿಗಳನ್ನು ತಿನ್ನಬಾರದು. ಮುಟ್ಟಿನಲ್ಲಿ ಈ ಆಹಾರ ತಿಂದರೆ ದೇಹದಲ್ಲಿ ಊತಗಳು ಬರುತ್ತವೆ. ಮುಟ್ಟಿನಲ್ಲಿ ರಕ್ತಹೀನತೆ ಬರದಂತೆ ಇರಬೇಕಾದರೆ
ಕಬ್ಬಿಣದಂಶ ಹೆಚ್ಚಿರುವ ಸೊಪ್ಪು ತರಕಾರಿ, ಬೆಲ್ಲ, ಶೇಂಗಾ ಬೀಜಗಳನ್ನು ಹೆಚ್ಚಾಗಿ ತಿನ್ನಬೇಕು. ಹಾಗೆಯೇ 3 ಲೀಟರ್ ನೀರು ಕುಡಿಯಬೇಕು. ಮುಟ್ಟಿನಲ್ಲಿ ಉಗುರು ಬೆಚ್ಚಗಿನ ನೀರಿನಿಂದಲೇ ಸ್ನಾನ ಮಾಡಬೇಕು. ಇದರಿಂದ ಸ್ನಾಯುಗಳ ನೋವು ಕಡಿಮೆಯಾಗಿ ರಕ್ತ ಪರಿಚಲನೆ ಸುಧಾರಿಸುತ್ತದೆ. ಹಾಗೆಯೇ ದೇಹಕ್ಕೆ ಸಾಕಷ್ಟು ನಿದ್ರೆ ಅಗತ್ಯವಿರುವುದರಿಂದ ಮುಟ್ಟಿನ 3 ದಿನ ಕನಿಷ್ಠ 8 ಗಂಟೆಗಳ ಕಾಲ ಪ್ರಶಾಂತವಾಗಿ ನಿದ್ರಿಸಬೇಕು. ಇಲ್ಲದಿದ್ದರೆ ಆರೋಗ್ಯ ಸಮಸ್ಯೆಗಳು ಕಾಡುತ್ತವೆ. ಇನ್ನು ಮುಟ್ಟಿನ ಸಮಯದಲ್ಲಿ ಮಹಿಳೆಯರು ತಣ್ಣನೆಯ ನೆಲದ ಮೇಲೆ ಕುಳಿತುಕೊಳ್ಳಬಾರದು. ಇದರಿಂದ ಗರ್ಭಾಶಯಕ್ಕೆ ಹಾನಿಯಾಗುತ್ತದೆ. ಮುಟ್ಟಿನಲ್ಲಿ ತಿಳಿದೋ ತಿಳಿಯದೆಯೋ ನಾವು ಯಾವುದೋ ಒಂದು ತಪ್ಪು ಮಾಡಿರಬಹುದು. ಆದ್ದರಿಂದ 5ನೇ ದಿನ ದೋಷ ನಿವಾರಣೆಗಾಗಿ ಯಾರಾದರೂ ಬಡವರಿಗೆ ಹಣ್ಣನ್ನು ದಾನ ಮಾಡಿ ದಕ್ಷಿಣೆ ಅರ್ಪಿಸಿ. ಯಾವುದಾದರೂ ದೋಷವಿದ್ದರೆ ತಕ್ಷಣ ನಾಶವಾಗುತ್ತದೆ. ಪೂರ್ವಕಾಲದಲ್ಲಿ ಗುಡಿಗೆ ಹೋಗಬೇಕೆಂದರೆ ನದಿಗಳಲ್ಲಿ ಸ್ನಾನ ಮಾಡಿ ದೇವಾಲಯಕ್ಕೆ ಹೋಗುತ್ತಿದ್ದರು. ಮುಟ್ಟಿನಲ್ಲಿ ರಕ್ತಸ್ರಾವವಾಗುವುದರಿಂದ ನದಿಯಲ್ಲಿರುವ ನೀರು ಕಲುಷಿತವಾಗುತ್ತದೆ ಎಂದು ಸ್ತ್ರೀಯರನ್ನು ಗುಡಿಯೊಳಗೆ ಅನುಮತಿಸುತ್ತಿರಲಿಲ್ಲ. ಏನೇ ಆದರೂ ಮುಟ್ಟಿನ ಸಮಯದಲ್ಲಿ ಮಹಿಳೆಯರಿಗೆ ವಿಶ್ರಾಂತಿ ನೀಡಬೇಕೆಂಬ ಉದ್ದೇಶದಿಂದಲೇ ಇಂತಹ ಆಚಾರ ಪದ್ಧತಿಗಳನ್ನೆಲ್ಲ ತಂದಿದ್ದಾರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ದೈವಿಕ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಆ ಭಗವಂತ ಒಳ್ಳೆಯದು ಮಾಡಲಿ. ಧನ್ಯವಾದಗಳು.